ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಹೊರವಲಯದ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ. ಜಮಖಂಡಿಯ ಆರ್ಟಿಒ ಕಚೇರಿಯಲ್ಲಿ ಹಲವಾರು ವರ್ಷ ಸೇವೆ ಸಲ್ಲಿಸಿದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಯರಾಮ್ ಎನ್ ನಾಯಕ್ ಇವರಿಗೆ ಕಚೇರಿ ಮತ್ತು ಇಲಾಖೆಯ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಜಯರಾಮ್ ನಾಯಕ್ ದಂಪತಿಗಳಿಂದ ನೂತನ ಕಟ್ಟಡದಲ್ಲಿ ಶ್ರೀ ಗಣೇಶ್ ವಿಗ್ರಹದ ಪ್ರಾಣಪ್ರತಿಷ್ಠಾನ ಪೂಜೆ ನೆರವೇರಿಸಿದರು. ನಿವೃತ್ತಿ ಹೊಂದುತ್ತಿರುವ ಜಯರಾಮ್ ನಾಯಕ್ ಇವರನ್ನು ವೇದಿಕೆ ಮೇಲೆ ಬೀಳ್ಕೊಡುವ ಗೌರವ ಸನ್ಮಾನವನ್ನು ಬೆಳಗಾವಿ ಜಂಟಿ ಸಾರಿಗೆ ಆಯುಕ್ತರಾದ ಸಿದ್ದಪ್ಪ ಕಲ್ಲೇರ್ ಸನ್ಮಾನಿಸಿದರು. ಮತ್ತು ಮೋಟಾರ್ ವಾಹನ ಚಾಲಕರ ಹಾಗೂ ಮಾಲೀಕರ ಸಂಘದವರು, ರೈತ ಸಂಘದವರು, ಬಾಗಲಕೋಟ, ಗೋಕಾಕ್, ಅಥಣಿ, ಬಿಜಾಪುರ್ ಆರ್ಟಿಒ ಕಚೇರಿ ಅಧಿಕಾರಿಗಳು ಸಹ ಆಗಮಿಸಿ ಸನ್ಮಾನಿಸಿ ಗೌರವಿಸಿದರು. ಗಣೇಶ್ ಶಿರಗನ್ನವರು ಜಯರಾಮ್ ನಾಯಕ್ ಅವರ ಸೇವೆ ಕುರಿತು ಮಾತುಗಳನ್ನಾಡಿದರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಜಮಖಂಡಿ ಆರ್ಟಿಒ ಅಧಿಕಾರಿಗಳಾದ ಶ್ರೀಮತಿ ಭಾಗ್ಯಶ್ರೀ ಕಟ್ಟಿಮನಿ, ಶಿವಾನಂದ ಕಾರಜೋಡ, ಸಿಬ್ಬಂದಿ ವಿಜಯಕುಮಾರ್ ರುಡಗಿ, ನಾಗರಾಜ್ ಭದ್ರೆ, ಸುದರ್ಶನ್ ಛಲವಾದಿ, ಪ್ರಮೋದ್ ಕುಲಕರ್ಣಿ, ಮಲ್ಲಿಕಾರ್ಜುನ್ ಕುರಿ, ಪುನೀತ್ ಹಡಪದ್, ಧನಂಜಯ ನಿಂಬರ್ಗಿ, ಜಯರಾಮ್ ನಾಯಕ್ ಕುಟುಂಬದ ಸದಸ್ಯರು ಮುಂತಾದವರು ಇದ್ದರು. ವರದಿ ರಾಜು. ಬಾಗಲಕೋಟೆ ಆಫೀಸ್ನ ಆರ್ಟಿಒ ಸಾಹೇಬರಾದಂತಹ ಸಿ.ಡಿ. ಪಾಟೀಲ್ ಅವರು ಇದರ ನಂತರ ಸನ್ಮಾನಿಸಿರ್ಬೋದು. ಅವಾಗಿಂದ ನಾನು ಸಾಹೇಬರು ಇಲ್ಲೇ ಬಂದರು, ಹಂಗೆ ಕೆಲಸಗಳು ಬಂದಾಗ ಮತ್ತೆ ಬರ್ತಿದ್ವಿ. ಆಮೇಲೆ ನಾವು ರಾಜಕೀಯದಲ್ಲಿ ಸ್ವಲ್ಪ ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೋತ ಒಂದು ಪಕ್ಷದ ಜವಾಬ್ದಾರಿ ತೊಗೊಂಡು ಇವತ್ತಿಗೆ ಅದೀನಿ. ಬಟ್ ಏನಿದ್ರು ರಾಜಕಾರಣ ಅನ್ನೋದಿದ್ದಾಗ ಆಫೀಸ್ ಹೊರಗೆ, ಇನ್ನು ವಾಯ್ಕಲ್ ಮಾಲಕರಂತಂದಾಗ ಸಂಬಂಧ ಪಡೋದು ಆರ್ಟಿಒ ಜೊತೆನಲ್ಲ, ಹಾಗಾಗಿ ಜಾಸ್ತಿ ಅಲ್ಲಿ ಬರ್ತಿದ್ವಿ. ಅವ್ರ ಕಡೆ ನಾವು ಕೆಲಸ ತೊಗೊಂಡು ಹೋಗೋದು, ಆಫೀಸರ್ಗಳ ಕಡೆ ಬರೋದು ಮಾಡ್ತಿದ್ವಿ. ಅವಾಗೂ ಕೂಡ ನಮ್ಮ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡವ್ರು. ಆಮೇಲೆ ಹೇಳಿದ್ರಲ್ಲ ಅವಾಗಲೇ ಯಾರು ಜಯರಾಜ್ ಅವ್ರು ಹೇಳಿದ್ರು ಹುಲಿ ಅಂತೇಳಿ, ಅದು ಸತ್ಯ ಐತಿ. ಯಾಕಂದ್ರೆ ಅವರು ನೀವೆಲ್ಲ ಎಷ್ಟು ನೋಡಿದ್ರು ಗೊತ್ತಿಲ್ಲ, ಅವರು ಲಾಸ್ಟ್ ಟೈಮ್ ARTO ಸೀನಿಯರ್ ಇನ್ಸ್ಪೆಕ್ಟರ್ ಆಗಿ ಬಂದ್ಮೇಲೆ ಇಮಿಡಿಯೇಟ್ ಮತ್ತೆ ಟ್ರಾನ್ಸ್ಫರ್ ಆದರು. ಅವಾಗ ಇನ್ಚಾರ್ಜ್ ಕೊಟ್ಟಿದ್ರು, ತೀರ್ ಸಾಹೇಬ್ರು ಹೋದ್ಮೇಲೆ ಸ್ವಲ್ಪ ಇನ್ಚಾರ್ಜ್ ಕೊಟ್ಟರೆ ಏನಾಗಿತ್ತು. ಅದಾದ್ಮೇಲೆ ಮತ್ತೆ ಅವರು ಪ್ರಮೋಷನ್ ಆಗಿ RTOಗೆ ಬಂದರು. ಬಟ್ ಅವ್ರು ಕದ್ರ ಕಳ್ಕೊಂಡಿರಲಿಲ್ಲ, ಹಂಗದಾರ ಅವರು. ಆಮೇಲೆ ಅವರು ವಿಶೇಷ ಹೇಳ್ಬೇಕಂತಂದ್ರೆ ಜಯರಾಜ್ ಸಾಹೇಬ್ರದು ಅವ್ರ ಇನ್ಸ್ಪೆಕ್ಟರ್ ಇದ್ದಾಗ ನೀವೆಲ್ಲರೂ ನೋಡಿರಲ್ಲ ಗೊತ್ತಿಲ್ಲ ಎಷ್ಟು ಜನ. ಅವ್ರ ಟೆಸ್ಟ್ ತಗೊಳ್ಳೋದು ಒಂದು ಡಿಫ್ರೆಂಟ್ ಟೆಸ್ಟಿಂಗ್, ವೆಹಿಕಲ್ ಟೆಸ್ಟ್ ಇರುತ್ತಲ್ಲ, ನೀವು ಡ್ರೈವಿಂಗ್ ಕಲಿಯಾಕೆ ಬಂದಾಗ ಆ ಟೆಸ್ಟ್ ತಗೋಬೇಕಾದ್ರೆ ಅವ್ರು ನೀವು ನೋಡಿದ್ರನ ಬೆದರ್ತಿದ್ರು. ಜನ ಅನ್ಸಿತ್ತು. ಯಾಕೆ ಅನ್ಸಿತ್ತು ಅಂದ್ರೆ ಹಂಗಲ್ಲ, ಅವ್ರ ಸ್ಟೈಲ್ ಹಂಗಿತ್ತು. ಅದೊಂದು ಅವ್ರು ನೋಡ್ರ ಒಂದು ಏನೋಪ್ಪ ಹಂಗಿದ್ರು. ಆಮೇಲೆ ಕಲಿಸ್ತಿದ್ರು. ಅವ್ರು ಹೆಂಗೆ ಕಲಿಸ್ತಿದ್ರು ಅಂತಂದ್ರೆ, ಈಗ ಲೈಸೆನ್ಸ್ ಬಂದಿರ್ತೀವಿ, ಅವ್ನಿಗೆ ಅರಿವು ಮೂಡಿಸ್ಬೇಕು. ಅವ್ರ ಕೆಲಸ ಏನದು, ಜನರಿಗೆ ಅರಿವು ಮೂಡಿಸೋದು, ಲೈಸೆನ್ಸ್ ಕೊಡೋದು. ಯಾಕೆ ಈ ರೀತಿ ಹೊಡೀರಿ, ಈ ರೀತಿ ಹಿಂಗಿರ್ರಿ, ಆ ಥರ ಒಂದೊಂದು ಸ್ಟೈಲ್ ಇತ್ತು ಅವರು. ಅದನ್ನೆಲ್ಲ ನಾವು ಮಿಸ್ ಮಾಡ್ಕೋತೀವಿ ಸರ್ ಈಗ. ಹಿಂಗಾಗಿ ಅವರು ಎಂದೂ ವೇದಿಕೆ ಮೇಲೆ ಮಾತಾಡುವುದೇ ಇಲ್ಲ. ಇದು ನಾನು ಫಿಕ್ಸ್ ಮಾಡುದು ಏನಂದ್ರೆ, ಇಲಾಖೆಗೆ ನಿಷ್ಠೆಯಿಂದ ದುಡಿಬೇಕನ್ನುವಂಥದ್ದು ಮನುಷ್ಯನಲ್ಲಿ ಎಲ್ಲಿವರೆಗೆ ಇರುವುದೋ ಅವಳು ಯಾವತ್ತೂ ಹಸನ್ಮುಖಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳ್ತಾ ನಂದು ಎರಡು ಮಾತುಗಳು. ವಿಶೇಷವಾಗಿ ಈಗಾಗಲೇ ನಮ್ಮ ನಾಯಕ್ ಸರ್ ಅವರು ಬಹುಶಃ ಹೇಳಿದ್ರು, ನಾನು ಮಾತನಾಡೋದು ಭಾಳ ಕಡಿಮೆ, ಕೆಲಸ ಮಾಡ್ತೀನಿ ಅಂತ ಹೇಳಿ. ಇವತ್ತಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ, ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಶ್ರದ್ಧೆ ಬಂತು ವಿವೇಚನೆ ಹೋಯಿತು, ಬೋಧನೆ ಬಂತು ಸಾಧನೆ ಹೋಯಿತು, ಮಾತು ಬಂತು ಕೃತಿ ಹೋಯಿತು ಅಂತ ಹೇಳ್ತಾರೆ. ನಾವೆಲ್ಲ ಅಂದ್ಕೊಂಡಿವಿ ಮಾತನಾಡುವುದೇ ಒಂದು ದೊಡ್ಡ ಸಾಧನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ಮಾತನಾಡುವುದು ಸಾಧನೆ ಅಲ್ಲ, ಅವರ ಮಾತುಗಳು ಆಡಿದಕ್ಕಿಂತಲೂ ಕೂಡ ಅವರ ಮಾಡುವಂಥ ಕೆಲಸಗಳೇ ಸಾಧನೆ ಆಗಬೇಕು. ಅಂತಹ ಸಾಧನೆಯನ್ನು ಮಾಡತಕ್ಕಂಥವ್ರು ಯಾರು ಅಂತಂದರೆ ನಮ್ಮ ಜಯರಾಮ್ ಸರ್ ಅವರು. ಕೇವಲ ಮಾತನಾಡುವುದು ಎಷ್ಟು ಮುಖ್ಯ ಇದೆನೋ ಅದಕ್ಕಿಂತಲೂ 2 ಪಟ್ಟು ನಾವು ಕೆಲಸಗಳನ್ನು ಮಾಡಬೇಕು. ಎಷ್ಟೋ ಜನ ದಿನನಿತ್ಯ ಮರಣವನ್ನು ಕೂಡ ಹೊಂತಾರೆ.
ಯಾರ ಹೆಸರು ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ. ನಿಜವಾಗಿ ಯಾವ ಮನುಷ್ಯ ಜೀವನದಲ್ಲಿ ಸಾಧನೆಯನ್ನು ಹೇಗೆ ಮಾಡಬೇಕು ಅಂತಂದರೆ, ಅವರು ಇದ್ದಾಗ ಅವರನ್ನು ನೆನೆಸುವುದಲ್ಲ, ಅವರು ಇಲ್ಲದೇ ಇದ್ದಾಗೂ ಕೂಡ ಅವರನ್ನು ನೆನೆಸಬೇಕು. ಅಂತಹ ಸಾಧನೆಯನ್ನು ಮಾಡಿದರೆ ಮಾತ್ರ ಆ ಮನುಷ್ಯನ ಬದುಕಿಗೆ ಒಂದು ಬೆಲೆ ಅಂತಕ್ಕದ್ದು ಕೂಡ ಬರುತ್ತೆ. ನಿಮಗೆ ಸಣ್ಣ ಉದಾಹರಣೆ ಹೇಳಿದ್ರೆ ಗೊತ್ತಾಗುತ್ತೆ, ಬಹಳ ಹೊತ್ತು ಮಾತಾಡಕ್ಕೆ ಹೋಗೋದಿಲ್ಲ. ಆಳು ಮನುಷ್ಯ ಇಟ್ಟಂತವ, ಅವನಿಗೇನೆ ಒಂದು 10,000 ರೂಪಾಯಿ ಪಗಾರ ಕೊಡಕತ್ತವ, ತಿಂಗಳು 10,000 ರೂಪಾಯಿ ಕೊಟ್ಟು ಆ ಕುದುರೆ ವ್ಯವಸ್ಥೆ ಮಾಡಕ್ಕೆ ಇಟ್ಟವ. ಮತ್ತು ಆಳು ಮನುಷ್ಯನ ಕೆಲಸ ಏನು ಅಂದ್ರೆ ದಿನನಿತ್ಯ ಕುದುರೆ ತೊಳೆಯೋದು, ಅದಕ್ಕೆ ನೀರು ಕುಡಿಸೋದು, ಮೇವು ಹಾಕೋದು, ಇದನ್ನು ಕೆಲಸ ಎಲ್ಲ ಮಾಡ್ಕೊತ ಹೋಗ್ಬೇಕಂತ ಹೇಳಿದ್ರು ಅವನು. ಆ ಮನುಷ್ಯ 1-2-3 ತಿಂಗಳು ಕೆಲಸ ಚೆನ್ನಾಗಿ ಮಾಡಿದ. ಕೊನೆಗೆ ಆ ಮನುಷ್ಯನಲ್ಲಿ ಎಂತಹ ಕೆಟ್ಟ ವಿಚಾರ ಬಂತು ಅಂತಂದರೆ, ಆ ವ್ಯಕ್ತಿಯ ಆಳು ಮನುಷ್ಯನಲ್ಲಿ, ಅಲ್ಲಿ ನಮ್ಮ ಗೌಡ ಈ ಕುದುರೆ ಸಾಕಾಕನ ಇಷ್ಟು ನನಗೆ ಪಗಾರ ಕೊಟ್ಟು ಇಟ್ಕೊಳೋಣ, ಇದ್ರ ಕುದುರೆ ಬೆಲೆ ಎಷ್ಟು ಇರಬೇಕು ಅಂತ ವಿಚಾರ ಮಾಡಕ್ಕಾಗ್ತ. ವಿಚಾರ ಮಾಡ್ಕೊಂತ ಒಂದು ಕೆಟ್ಟ ಕೆಲಸ ಮಾಡಕ್ಕೆ ತನ್ನ ಮನಸ್ಸಿನಲ್ಲಿ ಆಲೋಚನೆ ಹೆಂಗೆ ಬಂತು ಅಂತಂದರೆ, ಇದನ್ನು ಕುದುರೆ ತೊಗೊಂಡು ಹೋಗಿ ಮಾರಿಬಿಟ್ರೆ ಸಾಕಷ್ಟು ಹಣ ಸಿಗ್ತಾವಲ್ಲ, ತೊಗೊಂಡು ಎಲ್ಲಾದ್ರೂ ಹೋಗ್ಬೇಕಂತ ವಿಚಾರ ಮಾಡಕತ್ತ. ಅವಾಗ ಒಂದು ದಿವಸ ಏನು ಮಾಡಿದ ಅಂತಂದ್ರೆ, ನಸಿಕಿನಾಗ ಜಲ್ದಿ ಎದ್ದ, 4 ಗಂಟೆಗೆ ಕುದುರೆ ತೊಗೊಂಡು ಹೋದ. ಇನ್ನು ಕುದುರೆ ಮಾರಬೇಕಲ್ಲ, ಮತ್ತು ಕುದುರೆ ಇಟ್ಕೊಂಡು ಕೂತ್ರೂ ಉಪಯೋಗ ಇಲ್ಲ, ಮತ್ತು ಅದಕ್ಕೆ ಮೇವು ಹಾಕ್ಬೇಕು, ನೀರು ಕುಡಿಸ್ಬೇಕು, ಅದ್ರ ವ್ಯವಸ್ಥೆ ಹೆಂಗೆ ಮಾಡ್ಬೇಕು, ಅದಕ್ಕೆ ಉಪಯೋಗ ಬೇಡ ಅಂದ್ರೆ ಮಾರಿ ಬಿಡ್ಬೇಕಂತೇಳಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋದ. ಆತ ವಿಚಾರ ಮಾಡಿದ್ದ, ಏನು ಅಂತಂದ್ರೆ ಎಷ್ಟಕ್ಕೆ ಮಾರಬೇಕು ಅಂತ ಕುತ್ಕೊಂಡಿದ್ದ. ಒಬ್ಬ ಸಾಹುಕಾರ ಬಂದ, ಕುದುರೆ ರೇಟ್ ಎಷ್ಟು ಅಂತ ಕೇಳಿದವ. ನೀವು ರೇಟ್ ಹೇಳಕ್ಕೆ ಹಿಂದೆ ಮುಂದೆ ವಿಚಾರ ಮಾಡಕ್ಕೆ ನೀನೇ ಕೇಳಪ್ಪ ಅಂತಂದ. ಹಾಗಾಗಿ ಇಂಥವು ನಿವೃತ್ತಿ ಕಾರ್ಯಕ್ರಮ ನೋಡ್ರಿ, ಇವೆಲ್ಲ ವಿಶೇಷ ನಾವು ಇವತ್ತೆಲ್ಲ ನಡೀತಾ ಇದ್ದೀವಿ. ಕೆಲವೊಂದಿಷ್ಟು ಇವತ್ತೆಲ್ಲ ನಿವೃತ್ತಿ ಕಾರ್ಯಕ್ರಮ ಭಾಳಷ್ಟು ವಿರಳ ಆಗ್ತಾವೆ. ಯಾಕಂದರೆ ಎಲ್ಲ ಕಡೆ ನೋಡ್ತೀರಿ, ಅಲ್ಲಿ ಸಸ್ಪೆಂಡು, ಇಲ್ಲಿ ಸಸ್ಪೆಂಡ್, ಅಲ್ಲಿ ಅಷ್ಟು ಶಿಕ್ಷರು, ಇಲ್ಲಿ ಶಿಕ್ಷರು ಅಂತ ಇದೇ ಕೇಳುವಂಥ ಪರಿಸ್ಥಿತಿಗಳು ಬಂದಾವ. ಆದರೆ ನಿವೃತ್ತಿಯ ಅಂದರೆ ಪ್ರಾಮಾಣಿಕತೆಯಿಂದ ಸೇವೆ ಮಾಡಿ ಹೋಗುವಂತಹ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಸಿಗೋದು ಭಾಳಷ್ಟು ಕಷ್ಟ ಆಗ್ತಾಯಿದೆ. ಅಂತಹದ್ರಲ್ಲಿ ನಮ್ಮ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ತಮ್ಮ ನೇರ ದಿಟ್ಟ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಸೇವೆ ಮಾಡಿರ್ತಕ್ಕಂತಹ ನಮ್ಮ ನಾಯಕ್ ಸರ್ ಅವರಿಗೆ ತಾವು ಇನ್ನೊಮ್ಮೆ ಜೋರಾಗಿ ಚಪ್ಪಾಳಿ ತಟ್ಟಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಜೊತೆಗೆ ಅವರ ಜೊತೆಯಾಗಿ ಅವರ ಧರ್ಮ ಪತ್ನಿಯವರು ಕೂಡ, ಯಾಕಂದರೆ ಇವತ್ತು ಒಬ್ಬ ಸಾಮಾಜಿಕ ಸೇವೆ ಮಾಡ್ತಾರಂದರೆ ಸರ್ಕಾರಿ ಸೇವೆ ಅಂತಂದ್ರೆ ನೋಡ್ರಿ, ಇವತ್ತು ಎಷ್ಟು ಪರಿಸ್ಥಿತಿಗಳು ಬಂದುಬಿಟ್ಟಾರ ಅಂತಂದರೆ ಬಹಳಷ್ಟು ಅವರಲ್ಲಿ ಒತ್ತಡ. ಇವತ್ತು ಮೇಲಾಧಿಕಾರಿಗಳಿರ್ಬೋದು ಮತ್ತು ಎಲ್ಲ ರಾಜಕೀಯ ಒತ್ತಡಗಳೇ ಆಗಿರ್ಬೋದು, ಬಹಳಷ್ಟು ಇರುತ್ತೆ. ಮತ್ತು ಇವತ್ತು ಸಾರ್ವಜನಿಕರು ಕೂಡ ಅವ್ರದ್ದು ಕೂಡ ಒತ್ತಡ. ಯಾಕಂದರೆ ಒಂದು ಸರ್ಕಾರಿ ನೌಕರಿ ಮಾಡೋದಂದರೆ ಹಗರಿಗೆ ಭಾಳ ಕಷ್ಟದ ಕೆಲಸ. ಅಂತಹ ಒಂದು ಕಷ್ಟದ ಕೆಲಸದಲ್ಲಿ ಕೂಡ ದಕ್ಷತೆಯಿಂದ ಕೆಲಸವನ್ನು ಮಾಡಿದ್ದಾರೆ. ಅವರ ಜೊತೆಯಾಗಿ ಅವರ ಧರ್ಮ ಪತ್ನಿಯವರು ಕೂಡ ಅವರು ಎಲ್ಲಿ ಕಷ್ಟ ಸುಖಗಳಲ್ಲಿ, ಯಾಕಂದರೆ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪದ ಶಿವನಿಗೆ ಅನ್ನೋ ಹಾಗೆ ಯಾವಾಗಲೂ ಕೂಡ ಹಿಂದೆ ಒಬ್ಬರು ಯಾರು ಸಪೋರ್ಟ್ ಬೇಕೇ ಬೇಕು. ಯಾಕಂದರೆ ನಾವು ಇವತ್ತು ಕೆಲಸದಲ್ಲಿ ನಾವು ಬಂದು ಮನೆಗೆ ಹೋದ ತಕ್ಷಣ ಚೆನ್ನಾಗಿ ಪ್ರೀತಿಯಿಂದ 2 ಮಾತಾಡೋರು ಮನೆಯಾಗಿದ್ದರೆ ಚಲೋ, ಮತ್ತು ಬಂದುಗಳೇ ಅವರು ಕಿರಿಕಿರಿ ಮಾಡೋರಿಂದ ನಡೆಯೋಂಗಿಲ್ಲ. ಅಂತಹ ಒಂದು ಅವರ ಧರ್ಮ ಪತ್ನಿಯಾಗಿ ಅವರು ಕೂಡ ಅವರ ಸೇವೆಯನ್ನು ಅವರು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ ತಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ